ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಟಾಪ್ 10 ಗ್ರೋತ್ ಸ್ಟಾಕ್ಸ್ ಗಳನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಒಂದು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡ್ತೇನೆ ಮತ್ತು ಆ ಸ್ಮಾಲ್ ಕೇಸ್ ಅಲ್ಲಿ ಟಾಪ್ 10 ಗ್ರೋತ್ ಸ್ಟಾಕ್ಸ್ ಗಳು ಯಾವ್ಯಾವು ಮತ್ತು ಬೇಸ್ಡ್ ಆನ್ ದ ರಿಸ್ಕ್ ಫ್ಯಾಕ್ಟರ್ಸ್ ಅವುಗಳನ್ನ ನಾನು ನಿಮ್ ಜೊತೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಜನರಿಗೆ ಸ್ಮಾಲ್ ಕೇಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸೊ ಬಿಫೋರ್ ಸ್ಟಾರ್ಟಿಂಗ್ ವಿಡಿಯೋ ನಾನು ಸ್ಮಾಲ್ ಕೇಸ್ ಏನಂತ ಹೇಳಿ ಸ್ವಲ್ಪ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಇದು ಒಂದು ಕಸ್ಟಮೈಸ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು. ಸೊ ನಮ್ಗೆ ಬೇಕಾದ ಸ್ಟಾಕ್ಸ್ ಗಳನ್ನ ನಾವು ಒಂದು ಬಾಸ್ಕೆಟ್ ಅಲ್ಲಿ ಹಾಕಿ ನಾವು ಒಂದು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಆ ಬಾಸ್ಕೆಟ್ ಗೆ ಸ್ಮಾಲ್ ಕೇಸ್ ಅಂತ ಕರಿತೇವೆ. ಸೊ ಇದರಲ್ಲಿ ಗ್ರೂಪ್ ಆಫ್ ಸ್ಟಾಕ್ಸ್ ಇರುತ್ತೆ. ಸೊ ಇದಕ್ಕೆ ನಾವು ಸ್ಮಾಲ್ ಕೇಸ್ ಅಂತ ಕರಿತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಸ್ಮಾಲ್ ಕೇಸ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನೆಲ್. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ನಾನು ಇಲ್ಲಿ ನಿಮ್ಗೆ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಾನು ಎಕ್ಸಿಸ್ಟಿಂಗ್ ಸ್ಮಾಲ್ ಕೇಸ್ ಗಳನ್ನ ಕ್ರಿಯೇಟ್ ಮಾಡಿದ್ದೇನೆ ಮತ್ತು ಅವುಗಳ ರಿಟರ್ನ್ಸ್ ಎಷ್ಟಿದೆ ಅದನ್ನ ನಾನು ನಿಮ್ ಜೊತೆ ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಸೊ ನೀವು ನೋಡಬಹುದು, ಲೈಕ್ ಲಾಸ್ಟ್ 1 year ಅಲ್ಲಿ ಲೈಕ್ ನಾನು ಒಂದು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಿದ್ದೆ, ಟೈಮ್ ಪಾಸ್ ಕಮ್ಯುನಿಟಿ ಪೋರ್ಟ್ಫೋಲಿಯೋ ಅಂತ. ಡೋಂಟ್ ಗೋ ವಿತ್ ದ ನೇಮ್. ಸೊ ದಿಸ್ ಇಸ್ ಗಿವಿಂಗ್ ಮಿ 58% ರಿಟರ್ನ್. ದಸರಾಗೋಸ್ಕರ ನಾನು ಒಂದು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಿದ್ದೆ. ಸೊ ಇಟ್ ಈಸ್ ಆಲ್ಮೋಸ್ಟ್ ಗಿವಿಂಗ್ ಮಿ 76% ರಿಟರ್ನ್ಸ್ ಇನ್ ಲಾಸ್ಟ್ 1 year. ಸೊ ಇಲ್ಲಿ ನಾವು ನೋಡಬಹುದು ಅಕ್ಟೋಬರ್ 24 ಇಂದ. ಸೊ ನಾವೇನಾದ್ರೂ ಜಸ್ಟ್ ನಿಫ್ಟಿ ಅನ್ನ ಇಲ್ಲಿ ಚೆಕ್ ಮಾಡಿದ್ರೆ ನಿಫ್ಟಿ 50 ಲಾಸ್ಟ್ 1 year ರಿಟರ್ನ್ ಲೈಕ್ ಲಾಸ್ಟ್ 1 year ಅಂದ್ರೆ ಜಾನ್ವರಿಯಿಂದ ಇಲ್ಲಿವರೆಗೂ ರಿಟರ್ನ್ಸ್ 14% ನಿಫ್ಟಿ ಇದೆ. ಲೈಕ್ 1 year ರಿಟರ್ನ್ ಅನ್ನ ನೋಡಿದ್ರೆ ಲೈಕ್ 19%. ಲೈಕ್ ಇಫ್ ಯು ಕಂಪೇರ್ ಆಲ್ 200 ನಿಫ್ಟಿ 500 ಅದನ್ನ ನಾವೇನಾದ್ರೂ ಚೆಕ್ ಮಾಡಿದ್ರೆ ಲಾಸ್ಟ್ 1 year ರಿಟರ್ನ್ ಇಸ್ 25%. ಸೊ ಅವರ್ ಜಾಬ್ ಇಸ್ ಟು ಬೀಟ್ ದ ನಿಫ್ಟಿ ಇಂಡೆಕ್ಸ್. ಸೊ ಇಲ್ಲಿ ನಾವು ನೋಡಬಹುದು ಲಾಸ್ಟ್ 1 year ಇಂದ ನಾನು ಯಾವ್ಯಾವ ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ ಅವು ನಿಫ್ಟಿಗಿಂತ ಒಳ್ಳೆಯ ರಿಟರ್ನ್ಸ್ ಗಳನ್ನ ನನಗೆ ಕೊಟ್ಟಿದೆ. ಸೊ ದಿಸ್ ಇಸ್ ಹ್ಯಾಪಿ ದಸರಾ ಸ್ಮಾಲ್ ಕೇಸ್. ಇಲ್ಲಿ 76% ರಿಟರ್ನ್ಸ್ ಅನ್ನ ನಾನು ನೋಡ್ತಾ ಇದ್ದೀನಿ. ಮತ್ತು ಲಾಸ್ಟ್ ಟೈಮ್ ದೀಪಾವಳಿಗೋಸ್ಕರ ನಾನು ಒಂದು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಿದ್ದೆ, ಅದು ನನಗೆ ಇಲ್ಲಿವರೆಗೂ 58% ಅನ್ನ ರಿಟರ್ನ್ ಕೊಡ್ತಾ ಇದೆ. ಸೊ ನನ್ನ ಪ್ರಾಕ್ಟೀಸ್ಗೋಸ್ಕರ ನಾನು ಕ್ರಿಯೇಟ್ ಮಾಡಿದೆ. ಸೊ ದೀಸ್ ಆಲ್ ಆರ್ ಜಸ್ಟ್ ಮೈ ಪ್ರಾಕ್ಟೀಸ್ ಪರ್ಪಸ್. ಸೊ ಈ ರೀತಿ ನಾನು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರ್ತೇನೆ. ಸೊ ನಾವು ವಿ ವಿಲ್ ಕ್ರಿಯೇಟ್ ಸ್ಮಾಲ್ ಕೇಸ್ ಫಾರ್ ನೆಕ್ಸ್ಟ್ ಇಯರ್ January 2025. ಸೊ ಮುಂದಿನ ವರ್ಷದಲ್ಲಿ ನಾವು ಯಾವ ಯಾವ ಗ್ರೋತ್ ಕಂಪನಿಗಳನ್ನ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ಆ ಕಂಪನಿಗಳಿಂದ ನಾವು ಎಷ್ಟು ರಿಟರ್ನ್ಸ್ ಗಳನ್ನ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡಬಹುದು, ನಾನು ಐ ಸ್ಟಾರ್ಟ್ ಫಸ್ಟ್ ವಿತ್ ಎನರ್ಜಿ ಸೆಕ್ಟರ್ ಲೈಕ್ ಪವರ್ ಕನ್ಸಂಪ್ಷನ್ ಸೆಕ್ಟರ್. ಸೊ ಯಾಕಂತಂದ್ರೆ ನಮ್ಗೆ ಮುಂದಿನ ವರ್ಷಗಳಲ್ಲಿ ತುಂಬಾನೇ ಆ ಕಂಪನಿಗಳ ಸೆಕ್ಟರ್ ಗಳಲ್ಲಿ ತುಂಬಾನೇ ಗ್ರೋತ್ ಅನ್ನ ನಾವು ನೋಡಬಹುದು. ಸೊ ನಾನು ಎನರ್ಜಿ ಸೆಕ್ಟರ್ ಗಳಿಂದ 2 ಕಂಪನೀಸ್ ಗಳನ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ 2 ಕಂಪನಿಗಳು ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಒನ್ ಇಸ್ JSW ಎನರ್ಜಿ. ಯಾಕೆ ಅಂತಂದ್ರೆ ಇದು ಒನ್ ಆಫ್ ದಿ ವೆಲ್ ಗ್ರೂಪ್ ಓನ್ ಆಗಿರೋ ಕಂಪನಿ ಮತ್ತು ಇತ್ತೀಚೆಗೆ ಒಳ್ಳೆಯ ಆರ್ಡರ್ಸ್ ಗಳನ್ನ ಪಿಕ್ ಮಾಡ್ತಾ ಇದೆ ಮತ್ತು ಮುಂದಿನ ಕೆಲವು ವರ್ಷಗಳಲ್ಲಿ ಎನರ್ಜಿ ಮೇಲೆ ಗವರ್ಮೆಂಟ್ ತುಂಬಾನೇ ಕಾಳಜಿಯನ್ನ ತಗೊಳ್ತಾ ಇದೆ. ಸೊ ಅದಕ್ಕೋಸ್ಕರ ಎನರ್ಜಿ ಸೆಕ್ಟರ್ ಗಳಲ್ಲಿ ಇದು ಒಂದು ಒಳ್ಳೆಯ ಕಂಪನಿ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಕಂಪನಿ, ಇದನ್ ಬಿಟ್ಟು ಬೇರೆ ಇನ್ನೊಂದು ಕಂಪನಿ ಯಾವ್ದಪ್ಪ ನಾನು ಇಲ್ಲಿ ಚೂಸ್ ಮಾಡ್ತಿದ್ದೀನಿ ಅಂತಂದ್ರೆ ದಟ್ ಈಸ್ ಟಾಟಾ ಪವರ್. ಸೊ ಟಾಟಾ ಪವರ್ ಎಲ್ಲರಿಗೂ ಗೊತ್ತೇ ಇದೆ, ಇಟ್ಸ್ ಎ ವೆರಿ ಗುಡ್ ಎಸ್ಟಾಬ್ಲಿಷ್ಡ್ ವೆಲ್ ಕಂಪನಿ ಅಂತ. ಸೊ ಕೇಸ್ ಸ್ಕ್ರೀನ್ ಲೋಡ್ ಆಗ್ತಾ ಇಲ್ಲ, 1 second. ಓಕೆ ನೆಕ್ಸ್ಟ್ ಕಂಪನಿ ಟಾಟಾ ಪವರ್. ನಮ್ಗೆಲ್ಲ ಗೊತ್ತಿರೋ ಹಾಗೆ ಟಾಟಾ ಪವರ್ ನೇಮ್ ಅಲ್ಲೇನೆ ಇದೆ, ಇಟ್ ಈಸ್ ಆಲ್ಸೋ ವೆರಿ ಗುಡ್ ಗ್ರೂಪ್ ಕಂಪನಿ ಅಂತ. ಸೊ ಇದು ಕೂಡ ಪವರ್ ಸೆಕ್ಟರ್ ನಲ್ಲಿ ತುಂಬಾನೇ ತನ್ನ ಬಿಸ್ನೆಸ್ ಗಳನ್ನ ಇಂಪ್ರೂವ್ ಮಾಡ್ತಾ ಇದೆ, ಹೊಸ ಹೊಸ ಆರ್ಡರ್ಸ್ ಗಳನ್ನ ಪಿಕ್ ಮಾಡ್ತಾ ಇದೆ. ಸೊ ನಮ್ಗೆ ಪವರ್ ಕಂಪನಿ ಇಂಡಸ್ಟ್ರಿಯಲ್ಲಿ ಬೇರೆ ಕಂಪನೀಸ್ ಗಳಿದೆ, ಬಟ್ ಈ 2 ಕಂಪನಿಗಳು ತುಂಬಾ ಜಾಸ್ತಿ ಸ್ಟೇಕ್ ಅನ್ನ ಓನ್ ಮಾಡುತ್ತೆ. ಅಪಾರ್ಟ್ ಫ್ರಮ್ ದೀಸ್ ಟು ಅದಾನಿ ಗ್ರೀನ್ ಎನರ್ಜಿ ಕೂಡ ಇದೆ, ಬಟ್ ಅದಾನಿ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಅದಾನಿ ಗ್ರೀನ್ ಎನರ್ಜಿಯನ್ನ ಇಲ್ಲಿ ಕಂಪ್ಯಾರಿಸನ್ ಗೆ ತಗೋತಾ ಇಲ್ಲ. ಸೊ ಜಸ್ಟ್ ಈ 2 ಕಂಪನಿಗಳನ್ನ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ನೀವು ಟಾಟಾ ಪವರ್ ನೀವು ನೋಡಕ್ ಹೋದ್ರೆ ನಾನು ಅದರ ಬಗ್ಗೆ ತುಂಬಾ ಸ್ಟಡೀಸ್ ಗಳನ್ನ ಮಾಡಿದ್ದೀನಿ. ಬೈ ಇಯರ್ 2030 ಅವರು ಕಂಪ್ಲೀಟ್ ಗ್ರೀನ್ ಎನರ್ಜಿಯನ್ನ ಆಗಿ 0 ಕನ್ಸಂಪ್ಷನ್ ಆಫ್ ಚಾರ್ಕೋಲ್ ಮಾಡಬೇಕು ಅಂತ ಹೇಳಿ ಅವರು ಒಂದು ಗುರಿಯನ್ನ ಇಟ್ಕೊಂಡಿರ್ತಾರೆ. ದಟ್ ದೇ ವಿಲ್ ಡೂ ಇಟ್ ಬಿಕಾಸ್ ನನಗೆ ಆ ಟಾಟಾ ಗ್ರೂಪ್ ಮ್ಯಾನೇಜ್ಮೆಂಟ್ ಮೇಲೆ ತುಂಬಾನೇ ಟ್ರಸ್ಟ್ ಇದೆ. ಸೊ ಅದಕ್ಕೋಸ್ಕರ ಈ ಪವರ್ ಇಂಡಸ್ಟ್ರಿಯಲ್ಲಿ ನಾನು 2 ಕಂಪನೀಸ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಇಸ್ JSW ಅಂಡ್ ಸೆಕೆಂಡ್ ಒನ್ ಇಸ್ ಟಾಟಾ ಪವರ್. ಅಂಡ್ ನೆಕ್ಸ್ಟ್ ಇಫ್ ಯು ಆಸ್ಕ್ ಮಿ ಅದರ್ ಸೆಕ್ಟರ್ ವಿಚ್ ಇಸ್ ಗ್ರೋಯಿಂಗ್ ಫಾಸ್ಟ್ ಇಸ್ ಆಟೋ ಸೆಕ್ಟರ್. ಸೊ ಆಟೋ ಸೆಕ್ಟರ್ ಅಲ್ಲಿ ಲೈಕ್ ನೀವು ನೋಡಬಹುದು, ಲೈಕ್ ಲಾಸ್ಟ್ 6 months ಸ್ವಲ್ಪ ಸೇಲ್ಸ್ ಕಡಿಮೆ ಆಗಿತ್ತು, ಬಟ್ ಇಟ್ಸ್ ಎ ಪಾರ್ಟ್ ಆಫ್ ಗೇಮ್. ಸೊ ನಾನು ಇಲ್ಲಿ ಆಟೋ ಇಂಡಸ್ಟ್ರಿಯಲ್ಲಿ ಯಾವ ಕಂಪನಿಯನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಬಜಾಜ್ ಆಟೋ. ಯಾಕೆ ಅಂತಂದ್ರೆ ಬಜಾಜ್ ಇಟ್ಸ್ ಇಸ್ ಎ ವೆರಿ ಗುಡ್ ಪ್ಲೇಯರ್ ಇನ್ ದ ಟೂ ವೀಲರ್ ಸೆಗ್ಮೆಂಟ್. ಅಂಡ್ ನೀವು ಆಟೋ ರಿಕ್ಷಾಗಳನ್ನ ನೋಡಬಹುದು, ಅವು ಕೂಡ ಬಜಾಜ್
ದೇ ಆಲ್ ಆರ್ ಬ್ಯಾಕ್ಡ್ ಬೈ ದ ಬಜಾಜ್ ಕಂಪನಿ. ಸೊ ಇದು ನಮ್ಮ ದೇಶದಲ್ಲಿ ಟೂ ವೀಲರ್ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ. ಸೊ ಇದಕ್ಕೆ ನಮ್ಮ ಮುಂದಿನ ವರ್ಷಗಳಲ್ಲಿ ಹೊಸ ಹೊಸ ಆರ್ಡರ್ಸ್ ಪರ್ಚೇಸ್ ತೆಗೆದುಕೊಂಡು ಎಲ್ಲ ರೆವೆನ್ಯೂಗಳನ್ನ ಇಂಪ್ರೂವ್ ಅನ್ನು ಮಾಡುವ ತುಂಬಾ ಸಾಧ್ಯತೆಗಳಿವೆ. ಸೊ ನಾವಿಲ್ಲಿ ನೋಡಿದ್ರೆ ಎಲೆಕ್ಟ್ರಿಕ್ ಸೆಗ್ಮೆಂಟ್ ಗಳಲ್ಲಿ ಕೂಡ ಬಜಾಜ್ ತುಂಬಾನೇ R&D ಅನ್ನ ಮಾಡಿ ಹೊಸ ಹೊಸ ವೆಹಿಕಲ್ಸ್ ಗಳನ್ನ ತೆಗೆದುಕೊಂಡು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಬಜಾಜ್ ಆಟೋ ನನಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಿಟರ್ನ್ಸ್ ಗಳನ್ನ ತಂದುಕೊಡುತ್ತೆ ಅಂತ ನಾವು ನೋಡಬಹುದು. ಲೈಕ್ ನೀವು ಇಲ್ಲಿ ನೋಡಬಹುದು, ಲೈಕ್ ಎನಿ ಪಾರ್ಟ್ ಆಫ್ ಇಯರ್ ಯು ಟೇಕ್, ಎಲ್ಲ ವರ್ಷಗಳಲ್ಲಿ ಒಳ್ಳೆಯ ರಿಟರ್ನ್ಸ್ ಗಳನ್ನ ನಮಗೆ ಕಂಡಿದೆ. ಲೈಕ್ ಲಾಸ್ಟ್ 1 year ಅಲ್ಲಿ ನಾವು ನೋಡಬಹುದು. ಸೊ ಇಟ್ಸ್ ಗಿವನ್ ಎ ವೆರಿ ಗುಡ್ ರ್ಯಾಲಿ. ಸ್ವಲ್ಪ ಇಲ್ಲಿ ಕರೆಕ್ಷನ್ ಆಗ್ತಿದೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ನೆಕ್ಸ್ಟ್ 1 year ಇದು ಕೂಡ ಒಂದು ಒಳ್ಳೆಯ ಗ್ರೋತ್ ಓರಿಯೆಂಟೆಡ್ ಕಂಪನಿ ಆಗಿರುತ್ತೆ. ಸೊ ಅಗೇನ್ ಫ್ರಮ್ ಆಟೋ ಸೆಕ್ಟರ್ ಇನ್ನೊಂದು ಕಂಪನಿ ನನಗೆ ಯಾವ ಚೆನ್ನಾಗಿ ಅನಿಸುತ್ತಪ್ಪ ಅಂತಂದ್ರೆ ಟಾಟಾ ಮೋಟಾರ್ಸ್. ಸೊ ನಮ್ಗೆಲ್ಲ ಗೊತ್ತೇ ಇದೆ ಟಾಟಾ ಮೋಟಾರ್ಸ್ ಯಾವ ರೀತಿ ಒಂದು ಡೆಟ್ ಅಲ್ಲಿ ಇತ್ತು, ಬಟ್ ಆ ಡೆಟ್ ಅನ್ನ ಅವರು ಈಗ ಸ್ವಲ್ಪ ನಿಲ್ ಮಾಡ್ತಾ ಸೊ ಡೆಟ್ ಫ್ರೀ ಆಗ್ತಾ ಇದ್ದಾರೆ. ಸೊ ರೆವಿನ್ಯೂ ಸ್ವಲ್ಪ ಲಾಸ್ಟ್ 2 quarters ಅಲ್ಲಿ ಚೆನ್ನಾಗಿ ಬರ್ತಿಲ್ಲ. ಸೊ ಅದಕ್ಕೋಸ್ಕರ ಸ್ಟಾಕ್ ಪ್ರೈಸ್ ತುಂಬಾನೇ ಒಳ್ಳೆ ರೀತಿಯಲ್ಲಿ ಕರೆಕ್ಷನ್ ಆಗಿತ್ತು. ಸೊ ನೀವೇನಾದ್ರೂ ಒಬ್ಬ ಟಾಟಾ ಮೋಟಾರ್ಸ್ ಕಂಪನಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಟ್ಸ್ ಎ ವೆರಿ ಗುಡ್ ಟೈಮ್ ಟು ಅಕ್ಯುಮುಲೇಟ್ ದಿಸ್ ಸ್ಟಾಕ್. ಸೊ ಅಪಾರ್ಟ್ ಫ್ರಮ್ ದಿಸ್ ನೀವು ಮಾರುತಿ ಸುಜುಕಿ ಸ್ಟಾಕ್ ಅನ್ನು ಕೂಡ ಕನ್ಸಿಡರ್ ಮಾಡಬಹುದು. ಸೊ ಬಟ್ ಐ ಗೋ ವಿತ್ ದಿಸ್ ಟಾಟಾ ಮೋಟಾರ್ಸ್. ಸೊ ನೆಕ್ಸ್ಟ್ ಇವೆರಡು ಸೆಕ್ಟರ್ಸ್ ಆದ್ಮೇಲೆ ಐ ಗೋ ವಿತ್ ದ FMCG ಸೆಕ್ಟರ್ಸ್. ಸೊ FMCG ನಲ್ಲಿ ಫಾಸ್ಟ್ ಮೂವೇಬಲ್ ಕನ್ಸ್ಯೂಮರ್ ಗೂಡ್ಸ್ ಅಲ್ಲಿ ಇದು ಆಲ್ವೇಸ್ ಎವರ್ಗ್ರೀನ್ ಸೆಕ್ಟರ್ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಯಾಕೆ ಅಂತಂದ್ರೆ ಏನೇ ರಿಸೆಷನ್ ಬಂದ್ರು ಈ ಸೆಕ್ಟರ್ಗೆ ಏನು ಆಗೋದಿಲ್ಲ. ಸೊ ನೆಕ್ಸ್ಟ್ FMCG ಸೆಕ್ಟರ್ ಅಲ್ಲಿ ಮೈ ಫೇವರೇಟ್ ಕಂಪನಿ ಯಾವ್ದಪ್ಪ ಅಂತಂದ್ರೆ ವರುಣ್ ಬೆವರೇಜಸ್. ಸೊ ನಿಮ್ಗೆ ಅನಿಸ್ತಿರ್ಬೋದು ವರುಣ್ ಬೆವರೇಜಸ್ ಏನಪ್ಪ ಪ್ರತಿ ಸಲ ವರುಣ್ ಬೆವರೇಜಸ್ ಯಾಕೆ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ತುಂಬಾ ಜನ ಅನ್ಸುತ್ತೆ ಆಲ್ರೆಡಿ ಇದು ರ್ಯಾಲಿಯನ್ನ ಕೊಟ್ಟಿದೆ, ತುಂಬಾ ಒಳ್ಳೆ ರಿಟರ್ನ್ಸ್ ಗಳನ್ನ ಕೊಟ್ಟಿದೆ, ಇನ್ಮೇಲೆ ಯಾವ ರೀತಿ ರಿಟರ್ನ್ಸ್ ಕೊಡೋಕೆ ಸಾಧ್ಯ ಆಗುತ್ತೆ ಅಂತ ತುಂಬಾ ಜನರ ಮೈಂಡ್ ಗಳಲ್ಲಿ ಈ ಪ್ರಶ್ನೆ ಇರುತ್ತೆ. ಫ್ರೆಂಡ್ಸ್ ಆ ತರ ಎಲ್ಲಿ ಇಲ್ಲ. ಒಂದ್ಸಲ ರ್ಯಾಲಿ ಆದ್ಮೇಲೆ ಮತ್ತೆ ಸ್ಟಾಕ್ ಪ್ರೈಸ್ ಏರ್ತಾ ಹೋಗುತ್ತೆ, ಏರ್ದಬಾರ್ದು ಅಂತೇಳಿ ಎಲ್ಲಿ ಯಾರು ಹೇಳಿಲ್ಲ. ಅದು ಬಿಸಿನೆಸ್ ಯಾವ ರೀತಿ ಮಾಡುತ್ತೆ, ಅವ್ರ ರೆವೆನ್ಯೂ ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಆ ರೀತಿ ಸ್ಟಾಕ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಹಾಗೆ ನೋಡಿದ್ರೆ ರಿಲಯನ್ಸ್ 2010 ಅಲ್ಲಿ ಯಾವ ರೀತಿ ಇತ್ತು ಈ ರೀತಿ, ಸೊ ಅದು ಜಾಸ್ತಿ ಗ್ರೋನೇ ಆಗ್ಬಾರ್ದಾಗಿತ್ತು. ಸೊ ಅದಕ್ಕೋಸ್ಕರ FMCG ಅಲ್ಲಿ ನನಗೆ ವರುಣ್ ಬೆವರೇಜಸ್ ಒಂದು ಸ್ಟ್ರಾಂಗ್ ಕಂಪನಿ ಆಗಿ ಅನ್ಸುತ್ತೆ. ಅವರು ನಾಟ್ ಓನ್ಲಿ ಇನ್ ಇಂಡಿಯಾ, ದೇ ಆರ್ ನೌ ಕಾನ್ಸಂಟ್ರೇಟೆಡ್ ಇಂಟರ್ನ್ಯಾಷನಲಿ. ಸೊ ಆಫ್ರಿಕಾದಲ್ಲಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಗಳನ್ನ ಯೂನಿಟ್ಸ್ ಅನ್ನ ಮಾಡಿ ಅಲ್ಲಿ ತಮ್ಮ ಟ್ರಾನ್ಸ್ಪೋರ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ವರುಣ್ ಬೆವರೇಜಸ್ ಒಂದು ಒಳ್ಳೆಯ ಕಂಪನಿ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡಬಹುದು ತುಂಬಾ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ, ನೀವೇನ್ ಪೆಪ್ಸಿ ಬಾಟಲ್ ಗಳನ್ನ ಏನ್ ನೋಡ್ತಿರಲ್ಲ, ಸೊ ಅಂಟಿಲ್ ದ ಇಯರ್ 2030 ಆ ಎಲ್ಲ ಬಾಟಲ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮತ್ತು ಟ್ರಾನ್ಸ್ಪೋರ್ಟ್ ಮತ್ತು ಲಾಜಿಸ್ಟಿಕ್ಸ್ ಪ್ರತಿಯೊಂದು ಹ್ಯಾಂಡಲ್ ವರುಣ್ ಬೆವರೇಜಸ್ ಮಾಡುತ್ತೆ. ಹಿಂದಿನ 10-15 ವರ್ಷಗಳಲ್ಲಿ ಕೂಡ ಇದೇ ಮಾಡಿದೆ ಮತ್ತು ಮುಂದಿನ 15 ವರ್ಷಗಳು ಕೂಡ ಇದೇ ಮಾಡಿದೆ. ಅದಕ್ಕೋಸ್ಕರ ಸೊ ಇದು ಒಂದು ಒಳ್ಳೆಯ ಕಂಪನಿ ಆಗಿರುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಐ ವುಡ್ ಲೈಕ್ ಟು ಗೋ ವಿತ್ ಬಿಕಾಜಿ ಫುಡ್ಸ್. ನಾನು ಯಾಕೆ ಬಿಕಾಜಿ ಫುಡ್ಸ್ ಅನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೇನೆ ಅಂತಂದ್ರೆ, ಸ್ನಾಕಿಂಗ್ ಇಂಡಸ್ಟ್ರಿ ತುಂಬಾನೇ ಕಾಂಪಿಟೇಟಿವ್ ಇಂಡಸ್ಟ್ರಿ ಆಗಿದೆ. ಸೊ ನೀವು ಇಲ್ಲಿ ನೋಡಬಹುದು ಬಿಕಾಜಿ ಫುಡ್ಸ್, ಬಿಕಾಜಿ ಏನ್ ಬ್ರ್ಯಾಂಡ್ ನೇಮ್ ಬರುತ್ತಲ್ಲ, ಅವರು ಭುಜಿಯಾ, ನಮ್ಕೀನ್ ಮತ್ತು ಪ್ಯಾಕೇಜ್ ಸ್ವೀಟ್ಸ್ ಮತ್ತು ಪಾಪಡ್ ಮತ್ತು ಇವೆಲ್ಲಗಳನ್ನ ಮಾಡಿ ಈವನ್ ದೇ ಹ್ಯಾವ್ ಸ್ಟಾರ್ಟೆಡ್ ಎಕ್ಸ್ಪೋರ್ಟ್ ಆಲ್ಸೋ. ಸೊ ಕರೆಂಟ್ಲಿ ಸ್ಟಾಕ್ ಪಿ ಸ್ವಲ್ಪ ಜಾಸ್ತಿ ಇದೆ, ಬಟ್ ಪರವಾಗಿಲ್ಲ. ಸೊ ಕನ್ಸಂಪ್ಷನ್ ಅಲ್ಲಿ ನಡೀತಾ ಇರೋದ್ರಿಂದ ನಮ್ಮ ಇಂಡಿಯನ್ ಕನ್ಸ್ಯೂಮರ್ಸ್ ಡೆಫಿನೆಟ್ಲಿ ಇದನ್ನ ಕನ್ಸ್ಯೂಮ್ ಮಾಡಿ ಇದು ಕೂಡ ಕೆಲವು ಮುಂದಿನ ವರ್ಷಗಳಲ್ಲಿ ಒಳ್ಳೆಯ ರಿಟರ್ನ್ಸ್ ಗಳನ್ನ ತಂದ್ಕೊಡುತ್ತೆ ಅಂತ ನನಗೆ ಗೊತ್ತಿದೆ. ಸೊ ಯಾಕೆ ಅಂತಂದ್ರೆ ನಾನು ಸ್ನಾಕಿಂಗ್ ಇಂಡಸ್ಟ್ರಿ ಬಗ್ಗೆ ತುಂಬಾನೇ ಸ್ಟಡಿಯನ್ನ ಮಾಡಿದ್ರೆ, ರೀಸೆಂಟ್ಲಿ ನಿಮ್ಗೆ ಗೊತ್ತಿದೆ ಇಲ್ಲ, ಟ್ಯಾಗ್ಸ್ ಅಂತ ಒಂದು ಕಂಪನಿ ಇತ್ತು, ಆ ಕಂಪನಿನ ರಿಲಯನ್ಸ್ ರಿಟೇಲ್ ಅಕ್ವೈರ್ ಮಾಡ್ತು. ಸೊ ಇದೇ ಕಂಪನಿಲಿ ಅಶ್ಲೀವ್ ಗ್ರೋವರ್ ಕೂಡ ಶಾರ್ಕ್ ಟ್ಯಾಂಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಸೊ ತುಂಬಾನೇ ಸ್ನಾಕಿಂಗ್ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ವಿಷಯಗಳು ನಡೀತಾ ಇದೆ. ಹೈಯರ್ ಲೆವೆಲ್ ಅಲ್ಲಿ ಏನ್ ನಡೀತಾ ಇದೆ ನನ್ಗೆ ಗೊತ್ತಿಲ್ಲ, ಬಟ್ ತುಂಬಾ ಜನ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫ್ಯೂಚರ್ ಇದೆ ಅಂತ ನನಗೆ ಅನ್ಸುತ್ತೆ. ಸೊ ಇದನ್ ಬಿಟ್ಟು ನೀವು ಹಲ್ದಿರಾಮ್ಸ್ ಕಂಪನಿ ಏನಿರ್ತಾರ, ಹಲ್ದಿರಾಮ್ಸ್ ಅಲ್ಲಿ ಕೂಡ ಆ ಕಂಪನಿ ಸ್ಟೇಕ್ ಅನ್ನ ಬ್ಲಾಕ್ ರಾಕ್ ಕಂಪನಿ ಕೂಡ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತು, ಬಟ್ ಐ ಆಮ್ ನಾಟ್ ರಿಮೆಂಬರಿಂಗ್ ದಟ್ ನೇಮ್. ಸೊ ಹಲ್ದಿರಾಮ್ಸ್ ಅಲ್ಲಿ ಕೂಡ ಒಂದು ಫಾರಿನ್ ಕಂಪನಿ ಸ್ಟೇಕ್ ಅನ್ನ ಪರ್ಚೇಸ್ ಮಾಡಿದೆ. ಸೊ ಅದಕ್ಕೋಸ್ಕರ ಸ್ನಾಕಿಂಗ್ ಇಂಡಸ್ಟ್ರಿ ಒಂದು ಒಳ್ಳೆಯ ಗ್ರೋತ್ ಸೆಕ್ಟರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಫ್ ಯು ಗೋ ವಿತ್ ಆಲ್ ದೀಸ್, IT ಸೆಕ್ಟರ್ ಅನ್ನ ನಾವು ಹೇಗ್ ಬಿಡೋಕಾಗುತ್ತೆ? ಯಾಕಪ್ಪ ನಾನು IT ಸೆಕ್ಟರ್ ಅನ್ನ ನಾನು ಇಷ್ಟೊಂದು ರೀತಿಯಲ್ಲಿ ಹೇಳ್ತಿದ್ದೇನೆ ಅಂತಂದ್ರೆ, ಇಲ್ಲಿವರೆಗೂ ಲೈಕ್ ಆಫ್ಟರ್ 2020 ಒನ್ ಇಯರ್ ತುಂಬಾನೇ ಚೆನ್ನಾಗಿತ್ತು, 1.5 year, ಬಟ್ ಕಳೆದ 2 ವರ್ಷಗಳಿಂದ IT ಸೆಕ್ಟರ್ಗೆ ತುಂಬಾನೇ ಹೊಡೆತಗಳನ್ನ ಪಟ್ಟು ಅವರು ಮಾರ್ಜಿನ್ಸ್ ಗಳಿಂದ ತುಂಬಾನೇ
ಕೊರತೆಗಳನ್ನ ಪಡ್ಕೋತಾ ಇದ್ರು. ಬಟ್ ಯಾವಾಗ ಟ್ರಂಪ್ ಬಂದ್ಮೇಲೆ ಡಾಲರ್ ಇಂಡೆಕ್ಸ್ ಜಾಸ್ತಿ ಪವರ್ಫುಲ್ ಆದ್ಮೇಲೆ ಐಟಿ ಸೆಕ್ಟರ್ ಗೆ ತುಂಬಾ ಲಾಭವಾಗಿರುತ್ತೆ. ಸೊ ಐಟಿ ಸೆಕ್ಟರ್ ಅಲ್ಲಿ ನಾನ್ ಸೆಲೆಕ್ಟ್ ಮಾಡ್ತಿರುವ ಫಸ್ಟ್ ಕಂಪನಿ ಯಾವ್ದಪ್ಪ ಅಂತಂದ್ರೆ KPIT ಟೆಕ್ನಾಲಜೀಸ್. ಸೊ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ KPIT ಏನ್ ಮಾಡುತ್ತೆ ಅಂತಂದ್ರೆ ಇವಿ ಸೆಗ್ಮೆಂಟ್ ಕಾರ್ಗಳಲ್ಲಿ ಏನ್ ಬರುತ್ತಲ್ಲ ಇವಿ ಸೆಲ್ ಅಲ್ಲಿ ಅದರಲ್ಲಿ ಎಲ್ಲ ಸಾಫ್ಟ್ವೇರ್ಸ್ ಗಳನ್ನ KPIT ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಟ್ರಂಪ್ಗೆ ಮೇನ್ ಸೂಟಪ್ ಅಂದ್ರೆ ಸಪೋರ್ಟ್ ಮಾಡಿ ವಿನ್ ಮಾಡಿಸಿದ್ದು ಯಾರಪ್ಪ? ಎಲಾನ್ ಮಾಸ್ಕ್. ಸೊ ಎಲಾನ್ ಮಾಸ್ಕ್ ಈಸ್ ಆಲ್ವೇಸ್ ಓರಿಯೆಂಟೆಡ್ ಇನ್ ಇವಿ ಪರ್ಸನ್. ಸೊ ಅದಕ್ಕೋಸ್ಕರ ಅವ್ನ್ ಗೆಲ್ಲೇಬೇಕು ಅಂತ ಹೇಳಿ ಟ್ರಂಪ್ ಆಲ್ವೇಸ್ ಇವಿಗಳನ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ. ಸೊ ಇವಿ ಪ್ರಮೋಟ್ ಆದ್ರೆ ಸೊ KPIT ಒನ್ ಆಫ್ ದ ಲಾರ್ಜೆಸ್ಟ್ ಇನ್ ಇಂಡಿಯಾ. ಸೊ ಇದಕ್ಕೆ ತುಂಬಾ ಆರ್ಡರ್ಸ್ ಗಳು ಬರುತ್ತೆ ಮತ್ತು ಈ ಕಂಪನಿಯ ರೆವಿನ್ಯೂ ಜಾಸ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಕಂಪನಿನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ್ದಾದ್ರು ಒಂದು IT ಕಂಪನಿಯನ್ನ ನೆಕ್ಸ್ಟ್ ಇಯರ್ ನಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಯಾಕೆ ಅಂತಂದ್ರೆ IT ಯ ಟೈಮ್ ಮತ್ತೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಅಪಾರ್ಟ್ ಫ್ರಮ್ KPIT, Coforge ಆಗಿರ್ಬೋದು, ಪರ್ಸಿಸ್ಟೆಂಟ್ ಟೆಕ್ನಾಲಜಿ ಆಗಿರ್ಬೋದು, ಈವನ್ ಇಫ್ ಯು ಡೋಂಟ್ ವಾಂಟ್ ಟು ಟೇಕ್ ಮೋರ್ ರಿಸ್ಕ್, ಯು ಕ್ಯಾನ್ ಗೋ ವಿತ್ ಇನ್ಫೋಸಿಸ್, ವಿಪ್ರೋ ಅಂಡ್ TCS ಆಲ್ಸೋ. ಸೊ IT ಕಂಪನಿಗಳಲ್ಲಿ ಎಲ್ಲ ಕಂಪನೀಸ್ಗಳು ನೆಕ್ಸ್ಟ್ ಇಯರ್ ಒಂದು ಒಳ್ಳೆಯ ಗ್ರೋತ್ ಟ್ರಾಜೆಕ್ಟರಿಗಳನ್ನ ನಾವು ಮುಂದಿನ ವರ್ಷಗಳಲ್ಲಿ ನೋಡಬಹುದಾಗಿದೆ. ಸೊ ಇದನ್ ಬಿಟ್ಟು ನೆಕ್ಸ್ಟ್ ಐ ವಾಂಟೆಡ್ ಟು ಗೋ ವಿತ್ ಹೆಲ್ತ್ ಕೇರ್ ಸೆಕ್ಟರ್. ಸೊ ಹೆಲ್ತ್ ಕೇರ್ ಸೆಕ್ಟರ್ ಗಳಲ್ಲಿ ತುಂಬಾ ಬೇರೆ ಬೇರೆ ಲಿಸ್ಟೆಡ್ ಕಂಪನೀಸ್ ಗಳಿಲ್ಲ. ಸೊ ಅದರಲ್ಲಿ ಕೇವಲ 2 ಕಂಪನೀಸ್ ಗಳನ್ನ ನಾನು ಇಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಒನ್ ಇಸ್ ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್. ಸೊ ಹೆಲ್ತ್ ಕೇರ್ ಸೆಕ್ಟರ್ ಗಳಲ್ಲಿ ರೆವಿನ್ಯೂ ಯಾವ ರೀತಿ ಇರುತ್ತೆ ಅಂತಂದ್ರೆ ಅವರು ಒಂದು ಬೆಡ್ ಮೇಲೆ ಲೈಕ್ ದೇ ಕ್ಯಾಲ್ಕುಲೇಟ್ ರೆವಿನ್ಯೂ ಬೇಸ್ಡ್ ಆನ್ ದ ಬೆಡ್. ಸೊ ಬೆಡ್ಸ್ ಎಷ್ಟು ಅಕ್ಯುಪೈ ಇರುತ್ತಲ್ಲ ಅಷ್ಟು ಜಾಸ್ತಿ ರೆವಿನ್ಯೂ ಬರ್ತಾ ಇರುತ್ತೆ. ಸೊ ಮ್ಯಾಕ್ಸ್ ಆಗಿರ್ಬೋದು, ನಾರಾಯಣ ಹೃದಯಾಲಯ ಆಗಿರ್ಬೋದು, ಈ 2 ಕಂಪನೀಸ್ಗಳು ಇದರ ಮೇಲೆ ತುಂಬಾನೇ ಕಾನ್ಸಂಟ್ರೇಷನ್ ಮಾಡುತ್ತೆ. ಸೊ ಅದಕ್ಕೋಗಿ ನಾನು ಇದರಲ್ಲಿ ವೆಲ್ ಗ್ರೂಪ್ ಎಸ್ಟಾಬ್ಲಿಷ್ ಆಗಿರುವ ಮ್ಯಾಕ್ಸ್ ಹೆಲ್ತ್ ಕೇರ್ ನ ಕಂಪನಿಯನ್ನ ಸೆಲೆಕ್ಟ್ ಮಾಡ್ತೇನೆ. ಮತ್ತು ಇದನ್ ಬಿಟ್ಟು ಲೈಕ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ನೇಮ್ ನಾರಾಯಣ ಹೃದಯಾಲಯ. ಸೊ ಈ 2 ಬಿಟ್ಟು ಬೇರೆ ಕಂಪನಿಗಳಲ್ಲಿ ನನಗೆ ಆಪ್ಷನ್ ಇಲ್ಲ. ಸೊ ಈ 2 ಕಂಪನೀಸ್ ಗಳನ್ನ ನಾನು ನೆಕ್ಸ್ಟ್ ಇಯರ್ ಗೋಸ್ಕರ ಇದನ್ನ ಚೂಸ್ ಮಾಡ್ತಾ ಇದ್ದೇನೆ. ಓಕೆ, ಐ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ 10 ಸ್ಟಾಕ್ಸ್ ನಾವ್. ಸೊ ನಿಮ್ಗೆ ಏನಾದ್ರೂ ಫಾರ್ಮಾ ಇಂಡಸ್ಟ್ರಿ ಬಗ್ಗೆ ಅಥವಾ ಫಾರ್ಮಾ ಸೆಕ್ಟರ್ ನಲ್ಲಿ ಯಾವ್ದಾದ್ರು ಕಂಪನಿಗಳನ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನಗೆ ಲೋರಸ್ ಲ್ಯಾಬ್ಸ್ ಮತ್ತು ನ್ಯೂಲ್ಯಾಂಡ್ ಲ್ಯಾಬೊರೇಟರೀಸ್ ಬಗ್ಗೆ ತುಂಬಾನೇ ರೆವೆನ್ಯೂಸ್ ಗಳನ್ನ ಅವರು ಇಂಪ್ರೂವ್ ಮಾಡುವ ಸಾಧ್ಯತೆಗಳು ನೆಕ್ಸ್ಟ್ ಇಯರ್ ನಲ್ಲಿ ತುಂಬಾ ಇದೆ. ಸೊ ಅದಕ್ಕೋಸ್ಕರ ಆ 2 ಕಂಪನೀಸ್ ಗಳನ್ನ ಫಾರ್ಮಾ ಸೆಕ್ಟರ್ ನಲ್ಲಿ ನಾನು ಸೆಲೆಕ್ಟ್ ಅನ್ನ ಮಾಡಬಹುದು. ಸೊ ಲೈಕ್ ಐ ಹ್ಯಾವ್ ಲಿಸ್ಟೆಡ್ ಡೌನ್ ಆಲ್ ದಿ ಸ್ಟಾಕ್ಸ್. ಸೊ ಐ ವಿಲ್ ಬಿ ಕ್ರಿಯೇಟಿಂಗ್ ಎ ಸ್ಮಾಲ್ ಕೇಸ್ ನಾವ್. ಸೊ ಇಲ್ಲಿ ನೀವು ನೋಡಬಹುದು. ಓಕೆ, ಇವಾಗೇನು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡೋದು ಬೇಡ. ಯಾಕೆ ಅಂತಂದ್ರೆ ಸ್ಟಿಲ್ ಇನ್ನು ಡಿಸೆಂಬರ್ ಮುಗಿಯಕ್ಕೆ ಟೈಮ್ ಇದೆ. ಸೊ ನಾನು Jan 1st ಗೆ ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡ್ತೇನೆ. ಸೊ ಅವಾಗ ಮತ್ತೆ ವಿಡಿಯೋನ ಮಾಡಿ ಈ ಎಲ್ಲ ಕಂಪನಿಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ಈ ಎಲ್ಲ ಕಂಪನಿಗಳನ್ನ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಮತ್ತು ಯಾವ ರೀತಿ ನಿಮ್ಮಲ್ಲಿ ನಿಮ್ಗೆ ಬೇರೆ ಕಂಪನೀಸ್ ಗಳ ಬಗ್ಗೆ ಗೊತ್ತಿದ್ರೆ ಆ ಎಲ್ಲ ಕಂಪನಿಗಳ ಮಾಹಿತಿಗಳನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ತಿಳಿಸಿ. ಮತ್ತು ನೀವು ನೆಕ್ಸ್ಟ್ ಜನವರಿಯಲ್ಲಿ ಲೈಕ್ ನೆಕ್ಸ್ಟ್ ಇಯರ್ ಅಲ್ಲಿ ಟಾಪ್ 10 ಸ್ಟಾಕ್ಸ್ ಗಳನ್ನ ನೀವು ಯಾವ ಸೆಲೆಕ್ಟ್ ಮಾಡ್ತಿದಾರ ದಯವಿಟ್ಟು ನೀವು ಕೆಳಗಡೆ ಕಮೆಂಟ್ ಅನ್ನ ಮಾಡಬಹುದು. ಸೊ ಫ್ರೆಂಡ್ಸ್, ಇದೇ ರೀತಿ ವಿಡಿಯೋಸ್ ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಬಹುದು. ಅಲ್ಲಿವರೆಗೂ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್ ಬಾಯ್, ಟೇಕ್ ಕೇರ್.